ಹೆಚ್ಚಿನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಏನಿನ ಮುಖ್ಯಾಂಶಗಳು? ಗ್ರಾಮೀಣ ಸೊಗಡಿನ ಜನಪದ ಕಲೆಗಳನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸುವ ಕೆಲಸವಾಗಬೇಕೆಂದ ಶಾಸಕ ಬಾಲಕೃಷ್ಣರವರು ನುಗ್ಗೇಹಳ್ಳಿ ಹೋಬಳಿ ಹೂವಿನಹಳ್ಳಿ ಗ್ರಾಮದಲ್ಲಿ ನಡೆದ ರಾಜ್ಯ ಸತ್ಯವ್ರತ ಪೌರಾಣಿಕ ನಾಟಕಕ್ಕೆ ಶುಭ ಕೋರಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಗಂಜಿಗೆರೆ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ಗ್ರಾಮದ ಬೀದಿಗಳಲ್ಲಿ ದೇವರ ಉತ್ಸವ, ವಿಶೇಷ ಪೂಜೆ, ಅಲಂಕಾರ. ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ. ನೂರಾರು ಭಕ್ತರು ಭಾಗಿ. ಹಾಗೂ ಜೆಡಿಎಸ್ ಯುವ ಮುಖಂಡ ಕುರುವಂಕ ಅನಿಲ್ ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆ. ಕುರುವಂಕ, ಮರುವನಹಳ್ಳಿ, ಬಾಗೂರು, ವದರಹಳ್ಳಿಯಲ್ಲಿ ಸ್ನೇಹಿತರು, ಹಿತೈಷಿಗಳಿಂದ ಹುಟ್ಟುಹಬ್ಬ ಆಚರಣೆ. ಅಭಿನಂದನೆ. ಗ್ರಾಮೀಣ ಪ್ರದೇಶದ ಸೊಗಡು, ಮೂಲ ಪರಂಪರೆಗಳಾದ ನಾಟಕ, ಜನಪದ ಕಲೆ, ಕೋಲಾಟ ಸೇರಿದಂತೆ ವಿವಿಧ ಕಲಾ ಪ್ರಾಕಾರಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹೂವಿನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರ ಸಮ್ಮುಖದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭ ಕೋರಿ ಮಾತನಾಡಿದ ಶಾಸಕರು, ನಮ್ಮ ಪೂರ್ವಿಕರ ಕಾಲದಲ್ಲಿ ಜಾತ್ರೆ ಹಾಗೂ ಹಬ್ಬದ ಸಮಯದಲ್ಲಿ ನಾಟಕಗಳನ್ನು ಕಲಿತು ನಾಟಕದಲ್ಲಿ ಅಭಿನಯಿಸುತ್ತಿದ್ದರು. ಇದರಿಂದ ಅವರಲ್ಲಿರುವ ಕಲೆಯು ಹೊರ ಪ್ರಪಂಚಕ್ಕೆ ತಿಳಿಯುತ್ತಿತ್ತು. ಆದರೆ ವೈಜ್ಞಾನಿಕ ಯುಗದಲ್ಲಿ ಚಲನಚಿತ್ರದ ಹಾಡುಗಳೇ ಕಮ್ಮಿಯಾಗಿ ಯುವ ಸಮೂಹ ಯೂಟ್ಯೂಬ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಕಡೆ ಹೆಚ್ಚು ವಾಲುತ್ತಿದ್ದಾರೆ. ಇದರಿಂದ ನಮ್ಮ ಜನಪದ ಕಲೆಗಳು ನಶಿಸುವ ಹಂತದಲ್ಲಿವೆ. ನಮ್ಮ ಸಂಸ್ಕೃತಿ, ಧರ್ಮವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು. ಹಳ್ಳಿಗಳಲ್ಲಿ ನಾಟಕಗಳ ಪ್ರದರ್ಶನದಿಂದ ಧಾರ್ಮಿಕ ಭಾವನೆಗಳು ಹೆಚ್ಚಾಗುವುದರ ಜೊತೆಗೆ ಕಲೆಯನ್ನು ಉಳಿಸಿದಂತಾಗುತ್ತದೆ. ಹೂವಿನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸುವ ಮೂಲಕ ಈ ಭಾಗದ ಜನರಿಗೆ ಕಲೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ದಾರೆ ಎಂದರು. ಗ್ರಾಮದಲ್ಲಿ ರಸ್ತೆ, ಹೊಸ ಡೈರಿ ಕಟ್ಟಡ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಗ್ರಾಮದಲ್ಲಿ ನಾಟಕವನ್ನು ಆಯೋಜಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಶ್ರಮಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಚ್ಎಂ ನಟರಾಜ್, ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಎಚ್ಎಂ ಗೋಪಾಲ್, ಎಚ್ಸಿ ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ದ್ರಾಕ್ಷಾಯಣಿ ಯಲ್ಲಪ್ಪ, ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾದ ಮೂಡ್ಲಗಿರಿ ಗೌಡ, ಹುಲಿಕೆರೆ ಸಂಪತ್ ಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್, ಉದ್ಯಮಿ ಆರ್ ಕೃಷ್ಣಸ್ವಾಮಿ, ಮುಖಂಡರಾದ ಎನ್ಎಸ್ ಮಂಜುನಾಥ್, ಯಲ್ಲಪ್ಪ, ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ಅಧ್ಯಕ್ಷ ವೆಂಕಟಪ್ಪ, ಖಜಾಂಚಿ ಎಚ್ಕೆ ರಮೇಶ್, ಸ್ಟೇಜ್ ಮ್ಯಾನೇಜರ್ ಎಚ್ಎಸ್ ನಾಗರಾಜ್, ಮ್ಯಾನೇಜರ್ ಎಚ್ಎಂ ರಮೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಮಾಡಿ ಒಂದು ಶನಿಮಾತ್ರ ಕಥೆಯನ್ನು ಓದುವಂಥ ಪ್ರತೀತಿಯನ್ನು ನಾವೆಲ್ಲರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮನುಷ್ಯನಿಗೆ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ದೇವರ ಮುಂದೆ ಕೂತಂಥ ಸಂದರ್ಭದಲ್ಲಿ ಮಾತ್ರ. ಈಗ ನಾವೆಲ್ಲೆಲ್ಲೋ ಆಲೋಚನೆಗಳಿರ್ತವೆ, ಆದರೆ ದೇವರ ಹತ್ರ ಹೋದಾಗ ಆ ಪೂಜೆ ಕೂತಂಥ ಸಂದರ್ಭದಲ್ಲಿ ಅವೆಲ್ಲನೂ ದೂರ ಇಟ್ಟು ಭಗವಂತನ ಕಡೆ ನಮ್ಮ ಧ್ಯಾನ ಇರುತ್ತೆ. ದಿನದಲ್ಲಿ 24 ಗಂಟೆಯಲ್ಲಿ 6-7 ಗಂಟೆ ನಿದ್ದೆ ಮಾಡ್ತೀವಿ. ಅದು ಒಂದು ಅರ್ಧ ಗಂಟೆ 1 ಗಂಟೆನಾದರೂ ಕೂಡ ನಮ್ಮ ಆರೋಗ್ಯಕ್ಕೆ, ನಮ್ಮ ಬದುಕಿಗೆ ಒಂದು ಶ್ರೇಯಸ್ಸು ಪಡ್ಕೊಳ್ಳುವಂಥ ದೃಷ್ಟಿನಲ್ಲಿ ದೇವರ ಧ್ಯಾನ ಎಲ್ಲರಿಗೂ ಕೂಡ ಮುಖ್ಯವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಹಣದಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆಕಾಶದಲ್ಲೂ ಭೂಮಿ ಮೇಲೆ ನಮ್ಮಷ್ಟಕ್ಕೆ ನಾವೇ ಶಾಂತಿ ನೆಮ್ಮದಿಯನ್ನು ತಗೋಬೇಕು. ಅತಿಯಾದಂಥ ಒತ್ತಡದಿಂದ ವಿಮುಖರಾಗಬೇಕು ಅಂದರೆ ಧ್ಯಾನ, ಈ ಧಾರ್ಮಿಕ ಭಾವನೆಗಳನ್ನು ರೂಢಿಸ್ಕೊಂಡಾಗ ಈ BP, ಈ ಶುಗರ್ನಿಂದ ದೂರ ಇರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಮನಸ್ಥಿತಿಯನ್ನು ಉತ್ತಮವಾಗಿ ಸದೃಢವಾಗಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಧಾರ್ಮಿಕಾಚರಣೆಗಳು ಕೂಡ ಮುಖ್ಯವಾಗಿವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಶನೇಶ್ವರನ ಆಶೀರ್ವಾದ ಎಲ್ಲರಿಗೂ ಕೂಡ ಬೇಕು. ಶನೇಶ್ವರ ಸರಿಯಾದ ಮನೆಯಲ್ಲಿಂದ ಹೋದರೆ ಶನಿ ಒಕ್ಕರಿಸ್ಕೊಂಡು ಅಂತಾನಪ್ಪ ಪೂಜಾರಿ ತಕ್ಕ ಹೋಗಬೇಕು ಅಂತೀವಿ. ಅದರಿಂದ ಕಷ್ಟ ಬಂದಾಗ ಎಂಟರ್ ಮಾಡೋದಕ್ಕಿಂತ ನಾವು ಈ ನಾಟಕದಲ್ಲಿ ಅಹಂಕಾರ ಪಟ್ಟಾಗ ಏನಾಗುತ್ತೆ, ಬಹುಶಃ ಅದನ್ನು ಮನವರಿಕೆ ಆದಾಗ ಭಗವಂತ ಯಾವ ರೀತಿ
ಪುನಃ ಒಳ್ಳೆ ದಾರಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಆಶೀರ್ವಾದ ಮಾಡ್ತಾ ನಿಲ್ತಕ್ಕಂಥದ್ದು ನಾಟಕದಲ್ಲಿರ್ತಕ್ಕಂಥ ಅಂಶಗಳು ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಊನಹಳ್ಳಿ ಗ್ರಾಮದಲ್ಲಿ ಒಂದು ಎಲ್ಲ ನಮ್ಮ ಕಲಾವಿದ ವೃಂದ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ನಮ್ಮ ಗಂಗಾಧರನ ನಮ್ಮ ತಂದೆ ಸಮಾನ ನೋಡಿ, ಅವರು ಈ ವಯಸ್ಸಿನಲ್ಲೂ ಕೂಡ ಒಬ್ಬರು ನಿರ್ದೇಶಕರಾಗಿ ನಾಟಕವನ್ನು ತರಬೇತಿಯನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನಮ್ಮ ಜಂಬೂರು ಗ್ರಾಮದ ಸಹಪಾಠಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಲೆ ಜೀವನದ ಕೈಗನ್ನಡಿ, ಕಲೆಯನ್ನು ಜೀವಂತವಾಗಿರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಈ ನಾಟಕಕ್ಕೆ ಪ್ರೋತ್ಸಾಹಿಸೋದ್ರ ಮೂಲಕ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಗಂಜಿಕೆರೆ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಶ್ರೀ ಬಸವೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ದಿನದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದ್ವು. ಗ್ರಾಮದ ರಾಜಬೀದಿಗಳಲ್ಲಿ ಶ್ರೀ ವೀರಭದ್ರಸ್ವಾಮಿ ಕುಣಿತದೊಂದಿಗೆ ದೇವರ ಉತ್ಸವ ನಡೆಸಿ ಅಲಂಕೃತಗೊಂಡಿದ್ದ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳು ನೆರವೇರಿದ ನಂತರ ಶಾಸಕ ಸಿಎನ್ ಬಾಲಕೃಷ್ಣ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರು ರಥಕ್ಕೆ ಹಣ್ಣು ದವನ ಸಮರ್ಪಿಸುವ ಮೂಲಕ ದೇವರಿಗೆ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಪ್ರದಾಯದಂತೆ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದಂದು ರಥೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ, ಪಾನಕ ಪ್ರಸಾದ ವಿನಿಯೋಗ ನಡೆಯಿತು. ರಥೋತ್ಸವದಲ್ಲಿ ಗ್ರಾಮದ ಹಿರಿಯರಾದ ಗುರು ಚೆನ್ನಬಸಪ್ಪ, ತಾಲೂಕು ಜೆಡಿಎಸ್ ಯುವ ಮುಖಂಡ ಜಯದೀಪ್ ಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಪೇಗೌಡ, ಮಾಜಿ ಕೃಷಿ ಪತ್ತಿನ ಅಧ್ಯಕ್ಷರಾದ ಅಶೋಕ್ ಚಂದ್ರೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ತೂಬಿನಕೆರೆ ಗಿರೀಶ್, ಬಿಜೆಪಿ ಮುಖಂಡ ಚಿದಾನಂದ್, ತಾಲೂಕು ಅಧ್ಯಕ್ಷ ಪರಮ ಗಂಗಾಧರ್, ಮಾಜಿ ಅಧ್ಯಕ್ಷರಾದ ನಂಜುಂಡಮೈಮ್, ರಂಗೇಗೌಡ, ಜೆಡಿಎಸ್ ಹಿರಿಯ ಮುಖಂಡ ಜಯರಾಮ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮುಳ್ಕೆರೆ ಗಿರೀಶ್, ಗನ್ನಿ ವಿಶ್ವನಾಥ್, ಪ್ರಮುಖರಾದ ಪ್ರಸನ್ನ, ಸತೀಶ್ ಕಟ್ಟಿ, ರವಿ, ಡಾಕ್ಟರ್ ಧನಂಜಯ್, ಡೈರಿ ಸೋಮಶೇಖರ್, ಉಪೇಂದ್ರ, ದೊರೆಸ್ವಾಮಿ, ಕಿರಣ್, ಶೇಖರ್, ಸತೀಶ್, ವೀರಭದ್ರಸ್ವಾಮಿ ಟ್ರಸ್ಟ್ ಗಂಜಿಗೆರೆ ಮತ್ತು ಚಿಕ್ಕಗಂಡಸಿ ಹಾಗೂ ಲಕ್ಷ್ಮೀದೇವಿ ದೇವರ ಒಕ್ಕಲಿನವರು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ,
ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿಎಂಐಟಿ. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ, ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936. ಆತ್ಮೀಯ ಪೋಷಕರೇ, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿಗೆ ಪ್ಲೇ ಹೋಮ್, ನವಕೀಸ್ ಕಿಂಡರ್ ಕೇರ್, ನರ್ಸರಿ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಪ್ರೌಢಶಾಲೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತ ಕಲಿಕೆ, ಮಕ್ಕಳ ವೈಯಕ್ತಿಕ ಗಮನ ನೀಡಲಾಗುವುದು. ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ, ಸ್ಮಾರ್ಟ್ ಕ್ಲಾಸ್ ಹಾಗೂ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಸ್ಪೋಕನ್ ಇಂಗ್ಲಿಷ್, ಎಐ ಮತ್ತು ರೋಬೋಟಿಕ್ ಆಧಾರಿತ ಕಲಿಕೆ, ಕಂಪ್ಯೂಟರ್ ಕೋಡಿಂಗ್, ಡಿಜಿಟಲ್ ಕ್ಲಾಸ್ ರೂಮ್, ಕಲ್ಚರಲ್ ಬೇಸ್ಡ್ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ವಿಶೇಷ ಸೌಲಭ್ಯಗಳು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಸ್ ಸೌಲಭ್ಯವಿರುತ್ತದೆ. ಆಸಕ್ತ ಪೋಷಕರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845544645 ಮತ್ತು 8197084565. ನಮ್ಮ ಸಂಸ್ಥೆಗೆ ಶಿಕ್ಷಕರು ಬೇಕಾಗಿದ್ದು, ಆಕರ್ಷಕ ವೇತನ, ವಾಸ್ತವ್ಯ ವ್ಯವಸ್ಥೆ ಇರಲಿದೆ. ಆಸಕ್ತರು ಸಂಪರ್ಕಿಸಿ. ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್, ಜಿನ್ನೇನಹಳ್ಳಿ, ಕಾಂತರಾಜಪುರ ರಸ್ತೆ, ಶ್ರವಣಬೆಳಗೊಳ. ತಾಲೂಕು ಜೆಡಿಎಸ್ ಯುವ ಮುಖಂಡ ಕುರುವಂಕ ಅನಿಲ್ ಕುಮಾರ್ ಅವರ 38ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನ ಅವರ ಸ್ನೇಹಿತರು, ಹಿತೈಷಿಗಳು ಸೇರಿ ಸಡಗರದಿಂದ ಆಚರಣೆ ಮಾಡಿದರು. ಬಾಗೂರು ಹೋಬಳಿ ಭಾಗದಲ್ಲಿ ಜನರ ಕಷ್ಟ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರೀತಿ ಗಳಿಸಿರುವ ಅಪಾರ ಸ್ನೇಹಿತರನ್ನ ಹೊಂದಿರುವ ಜೆಡಿಎಸ್ ಯುವ ಮುಖಂಡ ಕುರುವಂಕ ಅನಿಲ್ ಕುಮಾರ್ಗೆ ಮಂಗಳವಾರದಂದು ಹುಟ್ಟುಹಬ್ಬದ ಸಂಭ್ರಮ. ಅವರ ಸ್ನೇಹಿತರು, ಹಿತೈಷಿಗಳು ಹುಟ್ಟೂರು ಕುರುವಂಕಾಗೆ ಆಗಮಿಸಿ ಅನಿಲ್ ಕುಮಾರ್ ಅವರಿಂದ ಕೇಕ್ ಕತ್ತರಿಸಿ ಸನ್ಮಾನಿಸಿ ಶುಭ ಕೋರಿದ್ರು. ಬಾಗೂರು ಹೋಬಳಿ ಕೇಂದ್ರ ಸ್ಥಾನ ವಡರಹಳ್ಳಿ ಮರುವನಹಳ್ಳಿ ಗ್ರಾಮದಲ್ಲಿ ಅನಿಲ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಆಚರಿಸಿ ಶುಭ ಕೋರಿದ್ರು. ಬ್ಲೂ ಲೈನ್ಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕ ಮರುವನಹಳ್ಳಿ ದೇವರಾಜ್, ಬಾಗೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಾಗೂರು ಕುಮಾರಸ್ವಾಮಿ, ಕಾಂತರಾಜ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಾಗೂರು ಮಲ್ಲೇಶ್, ಪಿಎಸ್ಸಿಸಿಎಸ್ ನಿರ್ದೇಶಕ ಬಾಗೂರು ಹರೀಶ್, ಮುಖಂಡರಾದ ಕಾಳೇಶ್, ಬೋರ್ವೆಲ್ ಗಿರೀಶ್, ವಡರಹಳ್ಳಿ ಜೆಸಿಬಿ ಉಮೇಶ್, ಬಾಗೂರು ಕಿರಣ್ ಸೇರಿ ಇತರರು ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ಗ್ರಾಮೀಣ ಸೊಗಡಿನ ಜನಪದ ಕಲೆಗಳನ್ನ ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸುವ ಕೆಲಸವಾಗಬೇಕೆಂದ ಶಾಸಕ ಬಾಲಕೃಷ್ಣರವರು ನುಗ್ಗೇಹಳ್ಳಿ ಹೋಬಳಿ ಹೂವಿನಹಳ್ಳಿ ಗ್ರಾಮದಲ್ಲಿ ನಡೆದ ರಾಜ್ಯ ಸತ್ಯವ್ರತ ಪೌರಾಣಿಕ ನಾಟಕಕ್ಕೆ ಶುಭ ಕೋರಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಗಂಜಿಗೆರೆ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ಗ್ರಾಮದ ಬೀದಿಗಳಲ್ಲಿ ದೇವರ ಉತ್ಸವ, ವಿಶೇಷ ಪೂಜೆ, ಅಲಂಕಾರ. ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ, ನೂರಾರು ಭಕ್ತರು ಭಾಗಿ. ಹಾಗೂ
ಜೆಡಿಎಸ್ ಯುವ ಮುಖಂಡ ಕುರುವಂಕ ಅನಿಲ್ ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆ. ಕುರುವಂಕ, ಮರುವನಹಳ್ಳಿ, ಬಾಗೂರು, ವಡ್ಡರಹಳ್ಳಿಯಲ್ಲಿ ಸ್ನೇಹಿತರು, ಹಿತೈಷಿಗಳಿಂದ ಹುಟ್ಟುಹಬ್ಬ ಆಚರಣೆ. ಅಭಿನಂದನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಪೋಚಿನ ವಾರ್ತೆಯಲ್ಲಿ. ನಮಸ್ಕಾರ.